ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೊಂದಿಗೆ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ, ಜನ ಯಾಕೆ ಸರ್ಕಾರಿ ನೌಕರಿಯಿಂದ ಬೀಳ್ತಾ ಇದ್ದಾರೆ. ನಿಮ್ಗೆ ಪ್ರೈವೇಟ್ ಅಲ್ಲೂ ತುಂಬಾ ಜಾಬ್ ಸಿಗ್ತವೆ, ಬಟ್ ಸ್ಟಿಲ್ ಎಲ್ಲರಿಗೂ ಏನ್ ಬೇಕು? ಸರ್ಕಾರಿ ನೌಕರಿ ಬೇಕು. ಅದು ಕಡಿಮೆ ಸಂಬಳದಿರ್ಲಿ ಅಥವಾ ಜಾಸ್ತಿ ಸಂಬಳದಿರ್ಲಿ, ಬಟ್ ಎಲ್ಲರೂ ಏನ್ ಹೇಳ್ತಾರೆ? ಸರ್ಕಾರಿ ನೌಕರಿ. ಯಾಕೆ ಈ ರೀತಿಯಾಗಿ? ನೋಡಿ, ಕೆಲವೊಬ್ಬರು ನಿಮ್ಮ ಸ್ನೇಹಿತರು ಕೂಡ ಏನ್ ಮಾಡ್ತಾ ಇರ್ತಾರೆ, IT ವರ್ಕ್ ಮಾಡ್ತಾ ಇರ್ತಾರೆ. ಅವರಿಗೆ ಲಕ್ಷಗಟ್ಟಲೆ ಸಂಬಳ ಇರುತ್ತೆ, ಲೈಕ್ 1.5 lakh 2 lakh ಪರ್ ಮಂತ್ ಆರ್ ಪರ್ ಲೈಕ್ ಆ ತರ ಇರೋದೆಲ್ಲ ನೋಡ್ತಾ ಇರ್ತೀರಾ ನೀವು. ಆದ್ರೂ ಕೂಡ ಅವ್ರು ಕೇಳಿದಾಗ ಏನ್ ಹೇಳ್ತಾರ? ಇಲ್ಲ, ಗವರ್ಮೆಂಟ್ ಜಾಬ್ ಚೆನ್ನಾಗಿರ್ತಾ ಇತ್ತು. ಬಟ್ ಯಾಕೆ? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಸರ್ಕಾರಿ ನೌಕರಿ ಅಂತ ಬಂದಾಗ ನಿಮ್ಗೆ ಸಿಗ್ತಕ್ಕಂತ ರೆಸ್ಪೆಕ್ಟ್, ಗೌರವ ಏನಿದೆಯಲ್ಲ, ಅದು ಖಾಸಗಿ ಕಂಪನಿಲಿ ಬರಲ್ಲ. ನಿಮ್ ಪಗಾರ ಲಕ್ಷನೇ ಇರ್ಲಿ 2 ಲಕ್ಷನೇ ಇರ್ಲಿ, ಯಾರೋ ಕೇಳಲ್ಲ ನಿಮಗೆ. ಅದೇ ನೋಡಿ, ಈ ಗವರ್ನಮೆಂಟ್ ಜಾಬ್ ಇತ್ತಪ್ಪ, ಅವ್ರಿಗೆ ಜಸ್ಟ್ ಒಂದು 30-40,000 ಸ್ಯಾಲರಿ ತಂದ್ಕೊಡಿ. ಫಾರ್ ಎಕ್ಸಾಂಪಲ್ PC ಅವರಿಗೆ ಒಂದು 35,000-40,000 ರೇಂಜ್ ಅಲ್ಲಿ ಸಂಬಳ ಇರುತ್ತೆ. ಅವ್ರಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಈ 1.5 ಲಕ್ಷದವರೆಗೆ ಸಿಗಲ್ಲ. ಅಲ್ಟಿಮೇಟ್ ಜೀವನದಲ್ಲಿ ಮನಿ ಇಂಪಾರ್ಟೆಂಟ್, ನಾವು ಒಪ್ಕೊಳ್ಳೋಣ, ಅದು ಸೆಕೆಂಡರಿ, ಒಪ್ಕೊಳ್ಳೋಣ ಅದನ್ನ. ಬಟ್ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಗೌರವ. ಇವಾಗ ನೋಡಿ, ಒಂದು ಊರಲ್ಲಿ ಏನೋ ಹಳ್ಳಿ ಕಡೆ ಹೆಂಗಿರತ್ತಪ್ಪ ಅಂದ್ರೆ, ಜಾತ್ರೆಗಳಾದಾಗೆಲ್ಲ ಬೇರೆ ಕಡೆ ಇರೋರೆಲ್ಲರೂ ಬರ್ತಾರ. ಅವ್ರು ಗವರ್ಮೆಂಟ್ ನೌಕರಿಯಲ್ಲಿ ಇರಲು ಅಥವಾ ಪ್ರೈವೇಟ್ ಅಲ್ಲಿ ಇರಲು, ಎಲ್ಲರೂ ಏನ್ ಮಾಡ್ತಾರ? ಊರಿಗೆ ಹೋಗ್ತಾರ. ಫಾರ್ ಎಕ್ಸಾಂಪಲ್ ಇವಾಗ ಶಿವರಾತ್ರಿ ಇದೆಯಪ್ಪ, ಶಿವರಾತ್ರಿಗೆ ಎಲ್ಲರೂ ಊರಿಗೆ ಹೋಗ್ತಾರ. ಊರಿಗೆ ಒಂದು ಸಂದರ್ಭದಲ್ಲಿ ಇವಾಗ ಹಿರಿಯರು ಕೂತಿರ್ತಾರೆ ಅನ್ಕೊಳ್ಳಿ ಕಟ್ಟೆ ಮೇಲೆ. ಓಕೆ, ಸೊ ಅವ್ರೇನ್ ಮಾಡ್ತಾರೆ? ಬಂದ ತಕ್ಷಣ ಈ ಪ್ರೈವೇಟ್ ಜಾಬ್ ಅಲ್ಲಿ ಇದ್ದವನು ಮಾತಾಡಿಸ್ತಾರೆ, ಆದ್ರೆ ಸರ್ಕಾರಿ ನೌಕರಿ ಇದ್ದವರನ್ನು ಮಾತಾಡಿಸ್ತಾರೆ. ಆದ್ರೆ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವ್ರನ್ನ ಮಾತಾಡಿಸೋ ವೇನ ಗಮನಿಸಿ ನೋಡಿ ನೀವು, ಯಾವ ತರ ಇರ್ತದೆ. ಅವ್ರು ಕೊಡ್ತಕ್ಕಂಥ ರೆಸ್ಪೆಕ್ಟ್ ನೋಡಿ. ಯಾಕೆ? ಫಾರ್ ಎಕ್ಸಾಂಪಲ್ ಇವಾಗ PC ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ತೆಗೆದುಕೊಂಡ್ರೆ, ಅವರ ಡ್ರೆಸ್ ಇರ್ತಕ್ಕಂಥ ಮರ್ಯಾದೆ, ಅವ್ರ PC ಇರ್ಲಿ, PSI ಇರ್ಲಿ, DYSP, ವಾಟ್ ಎವರ್ ಇಟ್ ಕುಡ್ ಬಿ, ಬಟ್ ಅವ್ರ ಡ್ರೆಸ್ ಇರ್ತಕ್ಕಂಥ ಮರ್ಯಾದೆ. ಯಾರು ಗೌರವದ ಬೆನ್ನತ್ತಿ ಹೋಗ್ತಾರಲ್ಲ, ಅವರು ಸರ್ಕಾರಿ ನೌಕರಿನ ಪಡೆದುಕೊಳ್ಬೇಕಂತ ಪ್ರಯತ್ನ ಮಾಡ್ತಾರ. ಯಾರು ಇಲ್ಲಪ್ಪ, ನಮ್ಗೆ ದುಡ್ಡು ಬೇಕು, ಆರಾಮ್ ಲೈಫ್ ಲೀಡ್ ಮಾಡೋಣ ಅಂತಿದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಎಲ್ಲವೂ ಜಾಸ್ತಿ ಸಂಬಳ ಕೊಡ್ತಾರ ಅಂತಲ್ಲ, ಡಿಪೆಂಡಿಂಗ್ ಆನ್ ಯುವರ್ ನಾಲೆಜ್ ಅಂಡ್ ಆಲ್. ಸೊ ಜಾಸ್ತಿ ನಾಲೆಜ್ ಇರ್ತದೆ, ಜಾಸ್ತಿ ಪಗಾರ ಸಿಗ್ತದೆ. ನಾಲೆಜ್ ಇಲ್ಲ ಅಂದ್ರೆ ಅಷ್ಟೇ ಸ್ಟಾಗ್ನೆಂಟ್. ಯಾಕಂದ್ರೆ ಇವಾಗ IT ಎಲ್ಲ ಗಮನಿಸ್ತಾ ಹೋದ್ರೆ ನೀವು, ಯಾವ್ದೋ ಒಂದು ಟೆಕ್ನಾಲಜಿ ಕಲ್ತೀವಿ ಅಥವಾ ಏನೋ ಒಂದು ಕೋರ್ಸ್ ಮಾಡ್ಕೊಂಡಿವಿ, ಅದನ್ನ ಕಲ್ತ್ ಬಿಟ್ಟು ಲೈಫ್ ಲಾಂಗ್ 40 ವರ್ಷ ಅದರಲ್ಲೇ ಕಳೆದ್ ಬಿಡ್ತೀವಿ. ಫಾರ್ ಎಕ್ಸಾಂಪಲ್ 30 ವರ್ಷ ಅದರಲ್ಲೇ ಕಳೆದ್ ಬಿಡ್ತೀವಿ. ನೋ, ದಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಆ ರೀತಿ ಇರಲ್ಲ. ಟೆಕ್ನಾಲಜಿ ಅಂತ ಬಂದಾಕ್ಷಣ ನೀವೇನಾಗ್ತದೆ, ಡೇ ಟು ಡೇ ಅಪ್ಡೇಟ್ ಆಗ್ಬೇಕಾಗ್ತದ. ಇವತ್ತಿರ್ತಕ್ಕಂಥ ಟೆಕ್ನಾಲಜಿ ನಾಳೆ ಇರಂಗಿಲ್ಲ. ಸೊ ನಾಳೆನೂ ನೀವು IT ಅಲ್ಲಿ ಇರಬೇಕು, ನಾಳೆನೂ ನಿಮ್ಗೆ ಉನ್ನತವಾಗಿರ್ತಕ್ಕಂಥ ಸಂಬಳ ಸಿಗಬೇಕು ಅಂತಿತ್ತಂದ್ರೆ ಏನಾಗ್ಬೇಕು? ಅವಾಗ ಆ ಟೆಕ್ನಾಲಜಿ ಕಲಿಯಲೇಬೇಕಾಗ್ತದ. ಬಟ್ ಗವರ್ನಮೆಂಟ್ ನೌಕರಿ ಹಂಗಲ್ಲ. ನೀವು ಒಂದ್ಸಲ ಆ ಫೀಲ್ಡ್ಗೆ ಎಂಟರ್ ಆದ್ರೆ ಮುಗೀತು, ಆರಾಮ್ ಲೈಫ್ ಲಾಂಗ್ ಚೆನ್ನಾಗಿರ್ಬಹುದು. ಸೆಕ್ಯೂರಿಟಿ, ಒಂದು ಗೌರವ, ಇನ್ನೊಂದು ಸೆಕ್ಯೂರಿಟಿ. ನಿಮ್ಗೆ ಸೆಕ್ಯೂರ್ ಆಗಿರ್ತಕ್ಕಂಥ ಜಾಬ್ ಇರ್ತದ. ಫಾರ್ ಎಕ್ಸಾಂಪಲ್ ನಿಮ್ಮ 58-59 ವಯಸ್ಸಿದೆಲ್ಲ ನಿವೃತ್ತಿ ವಯಸ್ಸು, ಅಲ್ಲಿ ತನಕ ನಿಮ್ಗೆ ಯಾರು ಕೇಳೋದಿಲ್ಲ. ಬಿಂದಾಸ್ ಆಗಿ ನಿಮ್ ಕೆಲಸ ಆಯ್ತು, ನೀವು ಆಯ್ತು ಇರ್ಬೋದು. ಬಟ್ IT ಅಲ್ಲಿ ಹಂಗಲ್ಲ. ಆ ಫ್ರೆಶರು, ಈ ಕೆಲಸ ಮಾಡು, ಆ ಕೆಲಸ ಮಾಡು, ನೈಟ್ ಕಾಲ್ 12-1 ಗಂಟೆಗೆಲ್ಲ ಕಾಲ್ ಬರುತ್ತೆ. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲಪ್ಪ, ನೀವು ಮಾಡ್ಬೇಕು. ಸೊ ನೀವು ಮಾಡ್ಲೇಬೇಕು ಎದ್ದು. ಅವಾಗ ಇಲ್ಲ, ನಮ್ಗೆ ನಿದ್ದೆ ಬಂದಿದೆ, ಆ ತರ ಇಲ್ಲ. ಬಟ್ ಗವರ್ನಮೆಂಟ್ ನೌಕರಿ ಹಂಗಿಲ್ಲ. ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಸ್ಪೇಸ್ ಇರ್ತದ, ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಇರ್ತದೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ. ಅದಾದ್ಮೇಲೆ ಮುಗೀತು. ಆಮೇಲೆ ಎಲ್ಲ ವರ್ಕ್ ಬರೋದು ತುಂಬಾನೇ ಕಡಿಮೆ, ಬರಬಹುದು ಬಟ್ ವೆರಿ ರೇರ್. ಈ ಏನಪ್ಪಾ, ಖಾಸಗಿ ಕಂಪನಿಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ವೆರಿ ರೇರ್. ಯಾಕಂದ್ರೆ ಖಾಸಗಿ ಕಂಪನಿಗಳಲ್ಲಿ ಏನಾಗಿರ್ತದೆ, ನೀವು ಮತ್ತೊಬ್ಬರ ಅಂಡರ್ ಅಲ್ಲಿ ಇರ್ತೀರಾ. ಬಟ್ ಗವರ್ನಮೆಂಟ್ ಅಲ್ಲಿ ಹಂಗಲ್ಲ, ನೀವೇ ಕಿಂಗ್. ನಿಮ್ಗೆ ಏನ್ ಬೇಕಲ್ಲ ಅದನ್ನೆಲ್ಲ ಮಾಡ್ಕೋಬಹುದು, ಚೆನ್ನಾಗಿ ಇರಬಹುದು. ಬಟ್ ಖಾಸಗಿ ಕಂಪನಿಲಿ ನಿಮ್ ಬಾಸ್ ಇರ್ತಾರ ಮೇಲೊಬ್ಬರು, ಅವ್ರು ಹೇಳ್ತಾರೆ, ಈ ಪ್ರಾಜೆಕ್ಟ್ ಇವಾಗ ಕಂಪ್ಲೀಟ್ ಆಗ್ಲೇಬೇಕು, ಅಟ್ ಎನಿ ಕಾಸ್ಟ್ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ ಅಂತ ಬಂದ್ರೆ ಮುಗೀತು. ನೀವು ಮಾಡ್ಲೇಬೇಕು, ಏನೇ ಇರ್ಲಿ ಕೆಲಸ. ಅದು ದಿನಗಳ ತೆಗೆಳತ್ತೋ ಅಥವಾ ರಾತ್ರಿ ಎಲ್ಲ ಮಾಡ್ಲೇಬೇಕಾಗುತ್ತೋ, ಅದೆಲ್ಲ ಬೇಕಾಗಿಲ್ಲ. ಬಟ್ ಗವರ್ನಮೆಂಟ್ ಹಂಗಲ್ಲ. ನಿಮ್ಗೆ ಒಂದು ಗೌರವ ಸಿಗುತ್ತೆ, ಒಂದು ಸೆಕ್ಯೂರಿಟಿ ಸಿಗುತ್ತೆ, ನಿಮ್ಮದೇ ಆಗಿರ್ತಕ್ಕಂಥ ಸ್ಪೇಸ್ ಇರ್ತದೆ. ವೀಕೆಂಡ್ ಅಲ್ಲಿ ಹೋಗಿ ಎಂಜಾಯ್ ಮಾಡ್ಬೋದು, ಅಥವಾ ಎಲ್ಲರ ಜೊತೆ ಚೆನ್ನಾಗಿರ್ಬೋದು. ಯಾವ್ದೇ ಒಂದು ಹಬ್ಬ ಬಂದ್ರು ಹೋಗಿ ಅದನ್ನ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಇಲ್ಲ ಹಂಗಿಲ್ಲ, ರಿಕ್ವೆಸ್ಟ್ ಮಾಡ್ಕೋಬೇಕು, ಇವಾಗ ಒಂದು ರಜೆ ಬೇಕು ನಂಗೆ, ನಾಳೆ ಒಂದು ರಜೆ ಬೇಕು. ಬಟ್ ಸರ್ಕಾರಿ ನೌಕರಿಯಲ್ಲಿ ಹಂಗಿರಂಗಿಲ್ಲ. ಅಲ್ಲಿ ನಿಮ್ಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಟ್ಟಿರ್ತಾರೆ. ರಜೆಗಳಿಗೆ ಹೋಗ್ಬೋದು, ಎಂಜಾಯ್ ಮಾಡ್ಬೋದು, ನಿಮ್ಮ ಪ್ರೈವೇಟ್ ಲೈಫ್ ಅನ್ನು ಕೂಡ ಉತ್ತಮ ರೀತಿಯಾಗಿ ಲೀಡ್ ಮಾಡಬಹುದಾಗಿರ್ತದೆ. ಸರಿನಾ? ಸೊ ಗೌರವ ಅಂತ ಬಂದಾಗ ನಾನು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತೀನಿ. ಓಕೆ, ದುಡ್ಡನ್ನ ಗಳಿಸಬಹುದು, ಗವರ್ಮೆಂಟ್ ಸೆಕ್ಟರ್ ಇದ್ರೂ ಕೂಡ ನೀವು ದುಡ್ಡನ್ನು ಗಳಿಸಬಹುದು. ಓಕೆ, ಬಟ್ ಗೌರವ ಅನ್ನೋದು ಏನಿದೆಯಲ್ಲ, ಸರ್ಕಾರಿ ನೌಕರರಿಗೆ ಜಾಸ್ತಿ ಸಿಗ್ತದ. ಹೇಳಿದೆ ನಾನು, PC ಅನ್ನೋ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಟ್ಟೆ. ಆ ಡ್ರೆಸ್ ಹಾಕೊಂಡು ಅಥವಾ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಯಾವ್ದೊಂದು ಊರಲ್ಲಿ ಬಂದ್ರೆ, ಇಡೀ ಊರೇ ಒಂಥರ ಭಯದ ವಾತಾವರಣ ಇರ್ತದೆ. ಅಫ್ಕೋರ್ಸ್ ರೆಸ್ಪೆಕ್ಟ್ ಕೂಡ ಇರ್ತದೆ. ಯಾರಿಗೆ ಅವ್ರಿಗೆ ಎದುರು ಉತ್ತರ ಕೊಡಕ್ ಆಗಲ್ಲ. ಈ ತರ ಮಾಡಬೇಡ ಅಂತ ಯಾರಾದ್ರೂ ನಿಮಗೆ PC ಅಥವಾ PSI ಯಾರಾದ್ರೂ ಹೇಳಿದ್ರೆ ಮುಗೀತು, ಮುಂದಿನ ವ್ಯಕ್ತಿ ಏನು ಮಾತಾಡೋಂಗಿಲ್ಲ. ಯಾಕಂದ್ರೆ ಆ ಒಂದು ಹುದ್ದೆಗಿರ್ತಕ್ಕಂಥ ಗೌರವ ವ್ಯಕ್ತಿಗಿರಲ್ಲ, ಅಲ್ಲಿ ಡ್ರೆಸ್ ಇರ್ತದ. ಆ ಡ್ರೆಸ್ ಅನ್ನ ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಸರ್ಕಾರಿ ನೌಕರಿಗೋಸ್ಕರ ಪ್ರಿಪರೇಷನ್ ಮಾಡಿ ಅಲ್ಲಿ ಜಾಯ್ನ್ ಆಗ್ಬೇಕು. ಸೊ ಡ್ರೆಸ್ ಬೇಕಂತ ಹೋಗಿ ಯೂನಿಫಾರ್ಮ್ ಅನ್ನ ತಗೊಂಡ್ಬಿಟ್ಟು ಯಾವ್ದೋ ಒಂದು ಬಟ್ಟೆ ಅಂಗಡಿಲಿ ಹಾಕೊಂಡ್ರೆ ಬರುತ್ತಾ? ಇಲ್ಲ. ಆ ಹುದ್ದೆಗೆ ಸೇರ್ಬೇಕು. ಹುದ್ದೆಗೆ ಸೇರ್ಬೇಕಂದ್ರೆ ಕಷ್ಟ ಪಡಬೇಕು.
ಒಂದ್ ತಿಂಗಳು 2 ತಿಂಗಳು ಕಷ್ಟ ಅಲ್ಲ, ಸತತ 1 ವರ್ಷ 2 ವರ್ಷಗಳ ನಿರಂತರವಾಗಿ ಕಷ್ಟವನ್ನು ಪಟ್ಟಾಗ ಮಾತ್ರ ಆ ಡ್ರೆಸ್ ನಿಮ್ಮ ಮೈ ಮೇಲೆ ಬರ್ತದ. ಓಕೆ, ಆ ಡ್ರೆಸ್ ಬಂದ್ಮೇಲೆ ನಿಮ್ಮ ನೋಡೋ ರೀತಿನೇ ಬೇರೆ ಆಗ್ತದ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ಇವಾಗ 30 ಕ್ರಾಸ್ ಆಗಿರುತ್ತಲ್ಲ ಏಜ್, ಸೊ ಅವಾಗ ಏನ್ ಮಾಡ್ತಾರೆ ಮನೇಲಿ ಎಲ್ಲರೂ, ಆಲ್ರೆಡಿ 30 ರೀಚ್ ಆಯ್ತಪ್ಪ, ನೀವು ಗೌರ್ಮೆಂಟ್ ನೌಕರಿ ಅಂತ ಇಲ್ಲಿ ತನ ಬಂದ್ಬಿಟ್ಟು ಈಗ ಅದನ್ನ ಮದ್ವೆ ಮಾಡಕ್ಕಾಗಲ್ಲ, ಸೊ ಇವಾಗ ಒಂದು ಹೆಣ್ಣು ನೋಡೋಣ, ಮದ್ವೆ ಮಾಡ್ಕೊಂಡ್ಬಿಡು, ಆಮೇಲೆ ನೀವು ಓದ್ಕೋ ಏನ್ ಬೇಕಾದ್ರೂ ಮಾಡಂತ ಹೇಳ್ತಾರೆ. ಆಯ್ತಪ್ಪ ಅಂತ ಮನೆಯವ್ರು ಒತ್ತಾಯಕ್ಕೆ ಏನ್ ಮಾಡ್ತಾನೆ, ಹುಡುಗಿ ನೋಡಕ್ ಸ್ಟಾರ್ಟ್ ಮಾಡ್ತಾರ. ನೋಡಕ್ ಹೋದಾಗ ಹುಡುಗಿ ಮನೆಯವ್ರು ಏನ್ ಹೇಳ್ತಾರ, ಈ ಗೌರ್ಮೆಂಟ್ ನೌಕರಿ ಇದ್ರೆ ಚೆನ್ನಾಗಿರ್ತಾ ಇತ್ತು, ಆಸ್ತಿ ಇದ್ರೆ ಚೆನ್ನಾಗಿರ್ತಾ ಇತ್ತು. ಹಂಗೆ ಇದೆ ನೋಡಿ, ಆಸ್ತಿ ಇದ್ರೆ ಗೌರ್ಮೆಂಟ್ ಜಾಬ್ ಕೇಳ್ತಾರೆ, ಗೌರ್ಮೆಂಟ್ ಜಾಬ್ ಇದ್ರೆ ಆಸ್ತಿ ಕೇಳ್ತಾರೆ. ಎರಡೂ ಇದ್ರು ಕೂಡ ಏನ್ ಕೇಳ್ತಾರೆ, ಇನ್ನೊಂದ್ ಸ್ವಲ್ಪ ಆಸ್ತಿ ಇದ್ರೆ ಚೆನ್ನಾಗಿರ್ತಾ ಇತ್ತು. ಅದು ಹೆಣ್ಮಕ್ಳ ಡಿಮ್ಯಾಂಡ್ ಆ ರೀತಿ ಆಗಿದೆಯೋ ಏನೋ ಗೊತ್ತಿಲ್ಲ, ಬಟ್ ಸಕ್ಸಸ್ ಸಿಚುವೇಶನ್ ಮಾತ್ರ ಅದೇ ರೀತಿ ಇದೆ. ಒನ್ ಟೈಮ್ ಅಲ್ಲಿ ಹೆಣ್ಮಕ್ಳಿಂದ ಅನಿಷ್ಟ ಅಥವಾ ಬೇಡ ಅಬಾರ್ಷನ್ ಆ ತರ ಎಲ್ಲ ಆಗ್ತಾ ಇತ್ತು, ರೈಟ್, ನಡೀತಾ ಇತ್ತು ಮುಂಚೆಲ್ಲ. ಬಟ್ ಇವಾಗ ಹಂಗಿಲ್ಲ, ಹೆಣ್ಮಕ್ಳ ವ್ಯಾಲ್ಯೂನೇ ಜಾಸ್ತಿ ಆಗಿದೆ. ಮುಂದೊಂದು ಟೈಮ್ ಬರ್ಬೋದು ಮತ್ತೆ ಗಂಡ್ ಮಕ್ಳ ವ್ಯಾಲ್ಯೂ ಜಾಸ್ತಿ ಆಗ್ಬೋದು, ಅಥವಾ ವ್ಯಾಲ್ಯೂ ಜಾಸ್ತಿ ಆಗ್ಬೋದು ಅನ್ನೋದಕ್ಕಿಂತ ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ಸಮಾನರು, ಬಟ್ ಸಮಾಜದಲ್ಲಿ ಆ ರೀತಿಯಾಗಿ ನಡೀತಕ್ಕಂಥದ್ದು, ಸರಿನಾ? ಸೊ ನಾನು ಹೇಳ್ತಾ ಇದ್ದೆ, ಆ ಒಂದು ಹೆಣ್ಣಿನ ಮನೆಯವ್ರಿಗೆ ಏನ್ ಬೇಡ ಅಂತ ಹೇಳ್ತಾರಲ್ಲ, ಗವರ್ಮೆಂಟ್ ನೌಕರಿ ಇಲ್ಲ ಅಂತ ಹೇಳಿ. ಸಪೋಸ್ ಆ ಹುಡುಗನಿಗೆ ಯಾವ್ದೊಂದು ಹುದ್ದೆ ಸಿಕ್ತಪ್ಪ, PSI ಆಗ್ಬಿಟ್ಟ, ಅವನು ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಾರೆ. ಈಗ ಆ ಮನೆತನಕ್ಕೂ ನಿಮ್ಮ ಮನೆತನಕ್ಕೂ ಮಿಡಲ್ ಒಬ್ರು ಇರ್ತಾರಲ್ಲ, ಅವ್ರ ಹತ್ರ ಹೇಳ್ಸೋದು, ಇಲ್ಲ ನಮ್ಮ ಹುಡುಗಿ ಅವಾಗ ಬೇಡ ಅಂತ ಇದ್ದು ಏನೋ ಓದ್ಬೇಕಂತ ಮಾಡಿದ್ಲಂತೆ, ಇವಾಗ ನಮ್ಮ ಹುಡುಗಿ ಇಷ್ಟ ಪಡ್ತಾ ಇದ್ದಾಳೆ, ಲೈಕ್ ಆಗಕ್ಕೆ ಒಪ್ಪಿಗೆ ಆಗಿದೆ, ಆ ಹುಡುಗನ ಕೇಳಿ ನೋಡು. ಅವಾಗಿರೋದು ಅದೇ ಹುಡುಗ, ಇವಾಗಿರೋದು ಅದೇ ಹುಡುಗ, ಅದೇ ಚೇಂಜ್ ಆಗಿರೋದೇನು, ಆತನ ಹುದ್ದೆ. ಅವಾಗೇನಿದೆ ನಾರ್ಮಲ್ ಎಂಪ್ಲಾಯಿ ಅಥವಾ ಯಾವೊಂದು ಖಾಸಗಿ ಕಂಪನಿ ಕೆಲಸ ಮಾಡ್ತಾ ಇದ್ದ, ಇವಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಆ ಹುದ್ದೆಗೋಸ್ಕರ ಹುಡುಗಿನೂ ಒಪ್ಕೊಂಡ್ಬಿಟ್ಲು ಅಲ್ವಾ? ಸೊ ನೋಡಿ ಯಾವ ತರದಾಗಿರ್ತಕ್ಕಂಥ ಲಾಭಗಳಿದೆ ಅಂತ ಒಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ನಾನು. ಹುಡುಗಿ ಒಂದೇ ಇಂಪಾರ್ಟೆಂಟ್ ಅಂತಲ್ಲ, ದಿಸ್ ಆಲ್ಸೋ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದೆ ನಿಮಗೆ. ಯಾಕೆ ಗವರ್ಮೆಂಟ್ ಜಾಬ್ಗೆ ಇಷ್ಟೊಂದು ಮಹತ್ವ ಬಂದಿದೆ ಈಗಿನ ಕಾಲದಲ್ಲಿ? ಯಾಕಂದ್ರೆ ಮ್ಯಾರೇಜ್ ಆಲ್ಸೋ ಇಂಪಾರ್ಟೆಂಟ್ ಪಾರ್ಟ್ ಅವರ್ ಲೈಫ್. ನಮ್ ನೆಕ್ಸ್ಟ್ ಏನೊಂದು 60-70 ಇಯರ್ ಕಳಿಬೇಕು ಅನ್ಕೊಂಡಿರ್ತೀರ ಒಬ್ಬ ವ್ಯಕ್ತಿ ಜೊತೆಗೆ. ಸೊ ಅವರು ಒಳ್ಳೆ ಪಾರ್ಟ್ನರ್ ಚೂಸ್ ಮಾಡ್ಬೇಕಂತ ಅವ್ರಿಗೆ ಆಸೆ ಇದ್ದೇ ಇರುತ್ತೆ, ಒಳ್ಳೆ ಪಾರ್ಟ್ನರ್ ಬೇಕಂತ ಹೇಳಿ. ಅಫ್ಕೋರ್ಸ್ ಇವ್ರಿಗೂ ಕೂಡ ಒಳ್ಳೆ ಆಸೆ ಇದ್ದೇ ಇರ್ತದೆ, ಹೆಣ್ಮಕ್ಳ ಆಸೆ ಇದ್ರಲ್ಲಿ ತಪ್ಪಂತ ಹೇಳಕ್ಕಾಗಲ್ಲ, ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ. ಸೊ ಈ ತರ ಆಗಿರ್ತಕ್ಕಂಥ ಬಹಳಷ್ಟು ಲಾಭಗಳಿದಾವೆ ನಿಮ್ಗೆ ಗೌರ್ಮೆಂಟ್ ಜಾಬ್ ಮಾಡ್ಕೊಂಡ್ರೆ. ಸೆಕ್ಯೂರಿಟಿ ಸಿಗುತ್ತೆ, ಗೌರವ ಸಿಗುತ್ತೆ, ಒಳ್ಳೆ ಒಂದು ಫ್ಯಾಮಿಲಿ ಸಿಗುತ್ತೆ ನಿಮಗೆ, ಮದುವೆ ಒಳ್ಳೆ ಹುಡುಗಿ ಸಿಗ್ತಾಳೆ, ಎಲ್ಲ ತರದ ಯೂಸ್ಗಳಿದಾವೆ. ಹಾಗಂತ ಪ್ರೈವೇಟ್ ನೌಕರಿಯೇ ಅದು ಸರಿ ಇಲ್ಲ ಅಂತಲ್ಲ. ನೋಡಿ, ಗವರ್ನಮೆಂಟ್ ಟ್ರೈ ಮಾಡಿ, ನಿಮ್ಗೆ ಆಗದಿದ್ದ ಪಕ್ಷದಲ್ಲಿ ಪ್ರೈವೇಟ್ ನೌಕರಿ ಕಡೆಗೆ ಹೋಗಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅಫ್ಕೋರ್ಸ್ ದುಡ್ಡಿದೆ, ಯು ಕ್ಯಾನ್ ಅರ್ನ್ ದ ಮನಿ ಲೈಕ್ ಎನಿಥಿಂಗ್. ನಿಮ್ ವರ್ಷಕ್ಕೆ 20 ಲಕ್ಷ, 30 ಲಕ್ಷ, 40, 50 ಲಕ್ಷ ದುಡಿಯೋರಿದ್ದಾರೆ IT ಅಲ್ಲಿ. ಓಕೆ, ಕೇವಲ 30-32 ವರ್ಷಕ್ಕೆ 50 ಲಕ್ಷ ತನಕ ಹೋಗ್ಬೋದು ನಿಮ್ ಸ್ಯಾಲ್ರಿ ಪರ್ ಇಯರ್ ಅಂತ ಕನ್ಸಿಡರ್ ಮಾಡಿದಾಗ. ತಿಂಗಳಿಗೆ 3 ಲಕ್ಷ ಕೈಗೆ ಸಿಗುತ್ತೆ ನಿಮ್ಗೆ. ಆ ತರದ್ದು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ರೆಸ್ಪೆಕ್ಟ್ ಅಂತಕ್ಕಂಥ ಪದ ಸರ್ಕಾರಿ ನೌಕರರಿಗೆ ಅದೊಂದು ರೀತಿ ಮೀಸಲಾಗಿಟ್ಟಿರ್ತಕ್ಕಂಥ ಸಿಚುವೇಶನ್ ಆಗ್ಬಿಟ್ಟಿದೆ ಇವಾಗ. ಓಕೆ, 50 ಲಕ್ಷ ಇದ್ರು ಓಕೆ, ನಿನ್ ಪಡಿ ನೀರಪ್ಪ, ಬಟ್ ಇವ್ನು ಕಡಿಮೆ ಇದೆ ಅಷ್ಟೇ, ತಿಂಗಳಿಗೆ 45,000 ಪಗಾರ ತಗೋತಾನೆ, ಆದ್ರೂ ಆತನಿಗೆ ನಾವು ಗೌರವ ಕೊಡ್ಬೇಕು ಅನ್ನೋ ಮೈಂಡ್ ಸೆಟ್. ಯಾಕಂದ್ರೆ ಸರ್ಕಾರಿ ನೌಕರಿಯ ಮಹತ್ವನೇ ಆ ರೀತಿಯಾಗಿದೆ ಅಲ್ವಾ? ಸೊ ಈ ಒಂದು ರೆಸ್ಪೆಕ್ಟ್ ಅಂತಕ್ಕಂಥ ಇಂಪಾರ್ಟೆನ್ಸ್ ಬಗ್ಗೆ ನಾನು ಹೇಳ್ಬೇಕಂತ ಈ ವಿಡಿಯೋ ಮಾಡಿದ್ದು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ ಅನ್ನು ಕೊಡ್ತಾ ಇರ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಅಂಡ್ ಬೈ ಫಾರ್ ನೌ.